ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಎಂದು ಭಾವಿಸುತ್ತೇನೆ. ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಕನಸಲ್ಲಿ ಹಂದಿ ಬಂದರೆ ಅದು ಒಳ್ಳೆಯ ಸೂಚನೆಯಾಗಿರಬಹುದು ಅಥವಾ ಮುಂದೆ ಆಗುವ ಅನಾಹುತದ ಮುನ್ಸೂಚನೆಯಾಗಿರಬಹುದು. ಹಂದಿಗಳು ಸಂಪತ್ತು ಮತ್ತು ಸಮೃದ್ಧಿಯ, ಶ್ರೀಮಂತಿಕೆಯ, ಹಣ ಬರುವ ಸೂಚನೆ ಸಂಕೇತವಾಗಿರಬಹುದು. ನಿಮಗೆ ಯಾವುದಾದರೂ ಪ್ರಾಪರ್ಟಿ ಅಥವಾ ಎಲ್ಲಿಂದನಾದರೂ ದುಡ್ಡು ಬರುವುದು ಪೆಂಡಿಂಗ್ನಲ್ಲಿ ಇದ್ದಾಗ, ಅಂಥ ಸಮಯದಲ್ಲಿ ರಾತ್ರಿ ಮಲಗಿದಾಗ ಹಂದಿ ನಿಮ್ಮ ಕನಸಲ್ಲಿ ಬಂದು ದರ್ಶನ ಕೊಟ್ಟರೆ ನಿಮ್ಮ ನಿಂತು ಹೋದ ಕೆಲಸ ಮತ್ತು ನಿಮ್ಮದೇ ಆದ ದುಡ್ಡು ನಿಮ್ಮ ಕೈ ಸೇರುತ್ತದೆ ಎಂದು ಅರ್ಥ. ಹಂದಿಯು ಮಹಾನ್ ವಿಷ್ಣುವಿನ ಅವತಾರ. ವಿಷ್ಣುವು ಹಂದಿ ಅವತಾರದಲ್ಲಿ ಕನಸಲ್ಲಿ ದರ್ಶನ ಕೊಡುತ್ತಾರೆ. ಅದು ಎಲ್ಲರ ಕನಸಲ್ಲೂ ಸಹ ವಿಷ್ಣುವಿನ ದರ್ಶನ ಆಗುವುದಿಲ್ಲ. ಒಳ್ಳೆಯ ಮನಸ್ಸುಳ್ಳವರು, ಯಾರಿಗೂ ಮೋಸ ಮಾಡದವರು, ದಯೆ ಇರುವವರು, ಬಡವರಿಗೆ ದಾನ ಮಾಡೋ ಮನಸ್ಸಿರುವವರು ಸ್ವಪ್ನದಲ್ಲಿ ಮಾತ್ರ ವಿಷ್ಣುವಿನ ದರ್ಶನ ಮಾಡುತ್ತಾರೆ. ಹಂದಿಯು ಒಳ್ಳೆಯವರಿಗೆ ಮಾತ್ರವಲ್ಲದೆ ಕೆಟ್ಟವರ ಕನಸಲ್ಲೂ ಸಹ ಬರುತ್ತವೆ. ನಕಾರಾತ್ಮಕ ವ್ಯಕ್ತಿಗಳು, ದುಷ್ಟ ಜನಗಳು, ಒಬ್ಬರಿಗೆ ಕೆಟ್ಟದ್ದು ಬಯಸೋ ಜನಗಳು, ಬಡವರ ಹತ್ತಿರ ಕಿತ್ತು ತಿನ್ನೋ ಜನಗಳು, ಬಡವರ ಬಡ್ಡಿ ದುಡ್ಡನ್ನು ಕಿತ್ತು ಸುಖ ಜೀವನ ಮಾಡೋ ಜನಗಳು ಕನಸಲ್ಲೂ ಮಹಾನ್ ವಿಷ್ಣುವಿನ ದರ್ಶನ ಕೊಡುತ್ತಾರೆ. ಅವರು ನಮ್ಮ ಕನಸಲ್ಲಿ ಹಂದಿ ಬಂದಿತ್ತು, ವಿಷ್ಣುವಿನ ದರ್ಶನ ಆಯಿತು ಎಂದು ನಮಗೆ ದುಡ್ಡಿನ ಸುರಿಮಳೆ ಆಗುತ್ತೆ ಅಂತ ಖುಷಿಪಡುತ್ತಾರೆ. ಆದರೆ ಅಂತಹ ಜನಗಳ ಕನಸಲ್ಲಿ ವಿಷ್ಣುವು ಮುಂದಿನ ಆಪತ್ತು ಮತ್ತು ಮುಂದೆ ಅವರು ಎಲ್ಲ ಕಳೆದುಕೊಳ್ಳಬಹುದು ಅದರ ಮುನ್ಸೂಚನೆಯನ್ನು ವಿಷ್ಣುವು ತೋರುತ್ತಾರೆ. ಆದರೆ ಅವರಿಗೆ ಅರ್ಥವಾಗುವುದಿಲ್ಲ. ನಾವು ಒಳ್ಳೆಯವರು, ನಮಗೆ ದುಡ್ಡು ಬರುತ್ತದೆ, ಹಂದಿ ನಮ್ಮ ಕನಸಲ್ಲಿ ಬಂದಿದೆ ಎಂದು ಖುಷಿ ಪಡುತ್ತಿರುತ್ತಾರೆ. ಆದ್ದರಿಂದ ನಾವು ಒಳ್ಳೆಯವರಿಗೆ ಒಳ್ಳೆಯದನ್ನೇ ಬಯಸೋಣ, ಬಡವರಿಗೆ ಕೊಟ್ಟು ನೋಡೋಣ. ಬಡವರ ಹತ್ರ ಕಿತ್ತು ತಿನ್ನುವುದು ಬೇಡ. ಮಹಾನ್ ವಿಷ್ಣುವಿನ ಮನಸ್ಸಲ್ಲಿ ನೆನೆದು ಒಳ್ಳೆಯದನ್ನು ಮಾಡೋಣ. ಬಡವರಿಗೆ ಆಹಾರ ಅಥವಾ ದಿನಸಿ ಸಾಮಾನು, ಬಟ್ಟೆ ಯಾವುದಾದರೂ ಒಂದು ರೂಪದಲ್ಲಿ ಬಡವರಿಗೆ ಸಹಾಯ ಮಾಡಿ. ಯಾರ ಹತ್ತಿರನೂ ಕಿತ್ತು ತಿನ್ನುವುದು ಬೇಡ. ಯಾರಿಗೆ ಗೊತ್ತು, ನಮ್ಮ ಕನಸಲ್ಲಿಯೂ ಸಹ ಮಹಾನ್ ವಿಷ್ಣುವಿನ ದರ್ಶನ ಆಗಬಹುದು. ಆದ್ದರಿಂದ ನಾವು ಮಾಡುವ ಕೆಲಸದಲ್ಲಿ ದೇವರನ್ನು ಕಾಣೋಣ.